ರಾಜಭವನ, ರಾಜ್ಯಪಾಲರು, ಹೈಕೋರ್ಟ್, ಜನಪ್ರತಿನಿಧಿಗಳ ಕೋರ್ಟು, ಲೋಕಾಯುಕ್ತ ಎಲ್ಲ ಬಳಸ್ಕೊಂಡು ಬಂದಾಯಿತು. 14 ಸೈಟು ಬಳಸ್ಕೊಂಡ್ಬಂದಾಯ್ತು. 14 ಸೈಟು ಎಲ್ಲ ಕೋರ್ಟ್ಗಳು ಎಲ್ಲ ಏನು ಹೇಳಿದ್ರು ಎನ್ಕ್ವೈರಿ ಆಗಲಿ. ನನಗೆ ಅನ್ನಿಸ್ತದೆ ಈ ನಮ್ಮ ರಾಜಕಾರಣಿಗಳು ಓದಲ್ವ ಇವರು ಯಾರು? ಸಿದ್ದರಾಮಯ್ಯನಾದಿಯಾಗಿ ಈ ಮಂತ್ರಿಗಳಾಗಲಿ ಶಾಸಕರುಗಳಾಗಲಿ ಏನೂ ಮಾಡಿಲ್ಲ ನಾವು. ಅಯ್ಯೋ ದೇವ್ರೆ, ನಾಗಪ್ರಸನ್ನ ಎಷ್ಟು ಚೆನ್ನಾಗಿ ಜಡ್ಜ್ಮೆಂಟ್ ಬರೆದಿದೆ, 194 ಪೇಜ್ಗಳನ್ನ ಯಾಕೆ ಓದ್ತಾ ಇಲ್ಲ? ಸಿದ್ದರಾಮಯ್ಯ, ನೀವು ಲಾಯರ್ ಅಂತೀರ, ನೀವು ಓದಿಲ್ವೇನೋ ಜಡ್ಜ್ಮೆಂಟನ್ನು? ಛೇ ಜಡ್ಜ್ಮೆಂಟ್ ಓದಿ ಯಾಕೆ ಮಾತಾಡ್ತೀರಿ ಎಲ್ಲರೂ? ಆಮೇಲೆ ಕೊನೆಗೆ ಏನಾಯಿತು? ಯಾವಾಗ ಇಡಿ ಎಂಟ್ರ್ ಆಯಿತು ಹೆದರಿಕೆ ಶುರುವಾಯಿತು. ಇಡಿ ಎಂಟ್ರ್ ಆಗ್ತಿದ್ದಂಗೆ ಒಂದು ಭಾವನಾತ್ಮಕ ಕಾಗದದ ಮೂಲಕ ಸಿದ್ದರಾಮಯ್ಯನವರ ಪತ್ನಿಯವರು ಮೂಡಕ್ಕೆ ಸೈಟ್ಗಳನ್ನ ಹಿಂತಿರುಗಿಸಿದ್ದಾರೆ. ಅದಲ್ಲ, ಹಿಂತಿರುಗಿಸಿದ ತಕ್ಷಣನೇ ಅಪರಾಧ ಏನು ಹೊತ್ಕೊಂಡು ಲಾನಲ್ಲಿ ಜೂರಿಸ್ಪ್ರುಡೆನ್ಸ್ ಅಂತ, ನಾವೆಲ್ಲ ಲಾ ಸ್ಟೂಡೆಂಟ್ ಓದಿರೋರು. accepting the offense doesn't take away the offense ಅಂತ ಇದೆ. ಅಪರಾಧವನ್ನು ನಾನು ಒಪ್ಕೊಂಡ ತಕ್ಷಣ ನನ್ನ ಅಪರಾಧ ಏನು ಹೊಟ್ಟೋಗಲ್ಲ, ಉಳಿತು, ಅಲ್ಲೇ ಇರುತ್ತೆ. ಹಾಗಾಗಿ ನೀವು ವಾಪಸ್ ತಕ್ಷಣ ನಿಮ್ಮ ಅಪರಾಧ ಹೋಯ್ತು. ನಿಮ್ಮ ಅಪರಾಧ ಇದ್ದೇ ಇದೆ. 14 ಸೈಟು. ಈಗ ಆ 14 ಸೈಟ್ ಮೂಲಕ ಅದೆಷ್ಟು ಜನ ಅದು ಲೂಟಿಯಾಗಿದೆಯೋ ಗೊತ್ತಿಲ್ಲ. ಇಷ್ಟು ದಿವಸ ಮಾತಾಡದೇ ಇರುವಂಥ GT ದೇವೇಗೌಡ ಈಗ ಯಾಕೆ ಮಾತಾಡ್ತಾ ಇದ್ದಾರೆ? ಇಷ್ಟು ದಿವಸ ಈ ಸೈಟ್ಗಳ ಬಗ್ಗೆ ಆಗಲಿ ಇದ್ರ ಬಗ್ಗೆ, ಯಾಕೆಂದರೆ ಅವರು ಸದಾ ಮೂಡ ಸುತ್ತವ್ರು. ಬೆಳಗ್ಗೆ ಇದ್ದರು, ಅವರು ಫಲಾನುಭವಿ ಇದೆ, ಅವ್ರದ್ದು ಎಷ್ಟೋ ಸೈಟ್ ಇದೆ ಅಂತ ಹೇಳ್ತಾವ್ರೆ. 50-50 ಕೊಡಲಿಕ್ಕೆ ಬರೋದಿಲ್ಲ. ಅದು 50-50 ಯಾವ ಕಾರಣಕ್ಕೂ ಕೊಡ್ಲಿಕ್ಕೆ ಬರಲ್ಲ. ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಇವತ್ತಿನ ಇಡೀ ಮೈಸೂರು ನಗರ ಏನೋ ಒಂದು ಕಳ್ಳರ ಸಂತೆ ಅನ್ನೋ ರೀತಿಯಲ್ಲಿ ನಾವೆಲ್ಲ ರಾಜಕಾರಣಿಗಳು ಸೇರಿ ಬಿಂಬಿಸ್ಬಿಟ್ರು. ಹಾಗಾಗಿ ಡೀಟೇಲ್ ಎನ್ಕ್ವೈರಿ ಆಗಬೇಕು. ಒಬ್ಬರು ಲಾಯರ್ ಕೂಡ ಹಾಕಿದ್ದಾರೆ. ಲಾಯರ್ ಯಾರೋ ಒಬ್ಬರು ಎಂಥವರಪ್ಪ ಹೆಸರು, ಅವರೆಲ್ಲ ಸೈಟ್ಗಳ ಬಗ್ಗೆನೂ ಎನ್ಕ್ವೈರಿ ಆಗಲಿ. ಅಲ್ಲ, ದೇಸಾಯಿ ಆಯೋಗ ನಮ್ಮ ಒಬ್ಬರು ಲಾಯರು ಕನಗಂಡು ಕೊಪ್ಪಳ ಅರುಣ್ ಕುಮಾರ್ PL ಹಾಕಿದ್ದಾರೆ. ಹೌದು, ಎಲ್ಲ ಎನ್ಕ್ವೈರಿ ಆಗಬೇಕಿತ್ತು. ಅವ್ರು ನೋಡಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಇನ್ನೂ ಅದನ್ನು ಮುಚ್ಕೋತಾನೆ ಇದೆ. ಮೊದಲು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಈಗ 14 ಸೈಟಿನ ತಕ್ಷಣ ವಾಪಸ್ ತೊಗೊಂಡು ತಕ್ಷಣ ಖಾತೆ ಚೇಂಜ್ ಮಾಡಿರುವಂಥ ಕಮಿಷನರ್ನ ಒದ್ದು ಒಳಗೆ ಹಾಕ್ಬೇಕು. ಅರೆ ಅದು ಹೆಂಗ್ರಿ ನೀವು ತಕ್ಷಣ ಮಾಡ್ಲಿಕ್ಕೆ ಬರುತ್ತೆ? ಅದಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ? ನಿಮಗೆ ಕಮಿಷನರ್ಗೆ ಏನು ಅಧಿಕಾರ ಇದೆ? ಇಷ್ಟೆಲ್ಲ ಆಗಿದೆ. ರಾಜ್ಯಪಾಲರದು ಪ್ರಾಸಿಕ್ಯೂಷನ್ನು, ದೊಡ್ಡ ಜಡ್ಜ್ಮೆಂಟ್ ಬಂದಿದೆ, ಪ್ರಜಾಪ್ರತಿನಿಧಿಗಳ ಇದು ಎಲ್ಲ ಇದೆ. ನೀನು ಯಾರನ್ನು ಕೇಳದೆ ಹೆಂಗೆ ಮಾಡಿದೆ ನೀನು? ಇಟ್ಸ್ ಎ ಗ್ರೇಟ್ ಅಫೆನ್ಸ್, ಬ್ಲಂಡರ್ ಕಮಿಟೆಡ್ ಬೈ ದಿ ಕಮಿಷನರ್ ಪ್ರೆಸೆಂಟ್ ಮೂಡೋದು. ನಿನ್ಗೆ ಯಾರು ಅಧಿಕಾರ ಕೊಟ್ಟವ್ರು ಇವತ್ತದನ್ನು? ಇವ್ರಿಗೆಲ್ಲ ಏನಾಗಿದೆ ಅಂತಂದರೆ, ಈ ಅಧಿಕಾರಿಗಳು ನೋಡಿ, ಆ ನಟರಾಜ್ ಇರಲಿ, ಕಮಿಷನರ್ ನಟೇಶ್,
ಮಹೇಶ್, ದಿನೇಶ್ ಇವರಿಗೆಲ್ಲ ಸಿದ್ದರಾಮಯ್ಯನೇ ಸಿದ್ದರಾಮಯ್ಯ ಹೇಳಿದ್ರೆ ವೇದವಾಕ್ಯ, ಕಾನೂನು ಇಲ್ಲ ಕಾನೂನು ಇಲ್ಲ ಅಂತ ಕಡೆ. ಮುಖ್ಯಮಂತ್ರಿ ಮಾತುಗಳೇ ನಿಮಗೆ ಕಾನೂನು. ಈಗಿನ ಇವ್ರೂ ಕೂಡ ಇನ್ನು ಯಾರಪ್ಪ ಅಧಿಕಾರ ಕೊಟ್ಟವರು ಅದನ್ನ ತಕ್ಷಣವೇ ಅದೆಲ್ಲ ಚೇಂಜ್ ಮಾಡಲಿಕ್ಕೆ ನೋ, ಕೋರ್ಟ್ ಇದೆ, ಇಟ್ ಈಸ್ ಬಿಫೋರ್ ದಿ ಕೋರ್ಟ್. ದ ಹೋಲ್ ಇಶ್ಯೂ ಈಸ್ ಬಿಫೋರ್ ದಿ ಕೋರ್ಟ್. ಆ ರೀತಿ ಇರುವಾಗ ನೀನು ಟಕಾರ ಅಂತ ಇಲ್ಲ ನಾವು ವಾಪಸ್ ತೊಗೊಂಡಿದ್ರೆ ನಾನು ಇದೆಲ್ಲ ಮಾಡಿಬಿಟ್ಟಿದ್ದೀನಿ ಅಂತ ಹೇಳೋಕ್ಕೆ ನೀನು ಯಾರಪ್ಪ ಅಧಿಕಾರ ಕೊಟ್ಟು? ಈಗಿನ ಅದು ಅಲ್ಲ, ನೀವು 14 ಸೈಟು ತಗೋಪ ವಾಪಸ್ ಅಂತ ತಗೊಳ್ಳೋದು ನಿನಗೇನು ಅಧಿಕಾರ ಇದೆ? ಕಾನೂನು ನಮ್ಮ ಹೆಂಗಿದೆ ಅಂತಂದರೆ ಕೊಡ್ಬೋದು, ತಗೊಳ್ಳೋದಿದೆಯಲ್ಲ ಸುಲಭ ವಾಪಸ್ ತಗೊಳ್ಳೋದು.